Hello everyone, I am Vidya from Government Western College Kapu, Udupi district. Yes, today we have to discuss about population as growth retarding factor. In the last session, we have seen that how the population promotes the growth of the economy, and other side of the population is its adverse effects on growth of economy or the economic development. Here we are to study population as growth retarding factor and its adverse effects. In the last class we have studied, or in the previous session we have studied importance of population. Population promotes development in some countries. Population need not be a burden to every country. And in this session we are studying the population, its adverse effects, how it retards the economic growth. The learning objective of this session is to know about the negative effects of population and to make the students to know the effects of growth of population is not same to all the nation. It depends on the context of the economy. In the last session ನಲ್ಲಿ ನಾವೇನು ನೋಡಿದ್ವಿ, ಒಂದು ಆರ್ಥಿಕ ಅಭಿವೃದ್ಧಿಗೆ ಜನಸಂಖ್ಯೆ ಹೇಗೆ ಪೂರಕ ಆಗ್ತದೆ, ಜನಸಂಖ್ಯೆಯಿಂದ ಹೇಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗ್ತದೆ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ವಿ. ಈ ಸೆಷನ್ನಲ್ಲಿ ಜನಸಂಖ್ಯೆ ಅಭಿವೃದ್ಧಿಗೆ ಹೇಗೆ ಮಾರಕ ಆಗ್ತದೆ, ಅಭಿವೃದ್ಧಿಯನ್ನು ಹೇಗೆ ಕುಂಠಿತಗೊಳಿಸ್ತದೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. Population as growth retarding factor. So as quoted by Professor S.W. Singer, rise in population is an obstacle to development. ಜನಸಂಖ್ಯಾ ಹೆಚ್ಚಳವು ಅಥವಾ ಪಾಪ್ಯುಲೇಷನ್ನಲ್ಲಿರುವ ಇನ್ಕ್ರೀಸ್ ಹೆಚ್ಚಳವು ಆರ್ಥಿಕ ಅಭಿವೃದ್ಧಿಗೆ ಒಂದು ತಡೆ ಆಗಿದೆ ಅಂತ ಹೇಳುವಂಥದ್ದನ್ನು ಅವರು ಕೋಟ್ ಮಾಡ್ತಾರೆ. ಹೇಗೆ ತಡೆ ಆಗಿದೆ? ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಡ್ವರ್ಸ್ಲಿ ಎಫೆಕ್ಟ್ ದ ಡೆವಲಪ್ಮೆಂಟ್ ಇನ್ ದ ಫಾಲೋವಿಂಗ್ ವೇಸ್. ಹೇಗೆ ಅದು ಮಾರಕ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಕೆಳಗಿನ ಅಂಶಗಳಿಂದ ತಿಳ್ಕೊಳ್ಬೋದು. ಒಂದನೇದಾಗಿ ಇಟ್ ಲೀಡ್ಸ್ ಟು ಪಾವರ್ಟಿ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ reduces the per capita income of the people and hence results in poverty. ಜನಸಂಖ್ಯಾ ಹೆಚ್ಚಳದಿಂದಾಗಿ ಏನಾಗ್ತದೆ? ಜನರ ಆದಾಯ ಕಡಿಮೆ ಆಗ್ತದೆ. ಅವರ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯ, ಪರ್ ಹೆಡ್, ಸರಾಸರಿ ಆದಾಯ, ಒಂದು ದೇಶದ ಜನರ ಅವರೇಜ್ ಇನ್ಕಮ್ ಇಸ್ ಕಾಲ್ಡ್ ಎಸ್ ದ ಪರ್ ಹೆಡ್ ಆರ್ ಪರ್ ಕ್ಯಾಪಿಟಾ ಇನ್ಕಮ್, ಅದು ಕಡಿಮೆ ಆಗ್ತದೆ. ಅದು ಕಡಿಮೆ ಆಗೋದ್ರಿಂದ ಅಲ್ಲಿ ಒಂದು ದೇಶದಲ್ಲಿ ಬಡತನ ಉಂಟಾಗ್ತದೆ. ಎರಡನೇದು ಇನ್ಕ್ರೀಸ್ ಇನ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್. ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ನೆಸೆಸಿಟೇಟ್ಸ್ huge amount on producing social overhead facilities like housing, electricity, education, medical, roads, transportation and sanitation facility, which results in increase in the public expenditure. ಒಂದು ದೇಶದ ಅಭಿವೃದ್ಧಿಗೋಸ್ಕರ ಸರ್ಕಾರ ವಿವಿಧ ರೀತಿಗಳಲ್ಲಿ ಸಾರ್ವಜನಿಕ ಖರ್ಚುಗಳನ್ನು ಮಾಡ್ತದೆ. ಈ ಸಾರ್ವಜನಿಕ ಖರ್ಚುಗಳನ್ನು ಮಾಡುವಾಗ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಈ ಖರ್ಚುಗಳು ಹೆಚ್ಚಾಗ್ತಾ ಹೋಗ್ತದೆ. ಜನರಿಗೆ ಬೇಕಾಗುವಂತಹ ಮೂಲಭೂತ ಸೌಲಭ್ಯಗಳು ಅಥವಾ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳನ್ನು ಸರ್ಕಾರ ಹೆಚ್ಚು ಹೆಚ್ಚು ಪ್ರೊವೈಡ್ ಮಾಡಬೇಕಾಗ್ತದೆ. ಹಾಗಾಗಿ ಅಲ್ಲಿನ ಸ್ಯಾನಿಟೇಷನ್ಸ್, ನೈರ್ಮಲ್ಯ ಸೌಲಭ್ಯಗಳಿರ್ಬೋದು, ಶಿಕ್ಷಣ ಅಥವಾ ಆಹಾರವನ್ನು ಪ್ರೊವೈಡ್ ಮಾಡುವಂಥದ್ದು, ಆಮೇಲೆ ಹೆಲ್ತ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸರ್ಕಾರದ ಜವಾಬ್ದಾರಿಗಳಾಗಿರೋದ್ರಿಂದ ಇದೆಲ್ಲವನ್ನು ಕೂಡ ಸರ್ಕಾರ ಹೆಚ್ಚು ಹೆಚ್ಚು ಪ್ರೊವೈಡ್ ಮಾಡಬೇಕಾಗ್ತದೆ. ಹಾಗಾಗಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ದೇಶಕ್ಕೆ ಅಲ್ಲಿ ಅಥವಾ ಒಂದು ಆರ್ಥಿಕತೆಗೆ ಹೆಚ್ಚಾಗ್ತಾ ಹೋಗ್ತದೆ. And again it leads to pressure on agriculture, decline in agricultural productivity. ಕೃಷಿಯ ಮೇಲಿನ ಒತ್ತಡ ಹೆಚ್ಚಳದಿಂದಾಗಿ ಕೃಷಿಯ ಉತ್ಪಾದಕತೆ ಕಡಿಮೆ ಆಗ್ತಾ ಹೋಗ್ತದೆ. ರೈಸ್ ಇನ್ ಪಾಪ್ಯುಲೇಷನ್ ಲೀಡ್ಸ್ ಟು ಓವರ್ ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್, ಮೇನ್ಲಿ ಇನ್ ಪೂವರ್ ನೇಷನ್ಸ್ ಅಥವಾ ಆಗ್ರೋ ಬೇಸ್ಡ್ ಇಕಾನಮೀಸ್. ಕೃಷಿಯೇ ಮೂಲ ಆಗಿರುವಂತಹ ಆರ್ಥಿಕತೆಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದಾಗಿ ಆ ಕೃಷಿಯ ಮೇಲೆ ಜನಸಂಖ್ಯೆಯ ಒತ್ತಡ ಅಥವಾ ಅದನ್ನು ಡಿಪೆಂಡ್ ಆಗಿರುವಂಥದ್ರ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದಾಗಿ ಜನರ ಅಲ್ಲಿ ಕೃಷಿಯಲ್ಲಿ ಬರುವಂತಹ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯ ಪ್ರಮಾಣ ಕಡಿಮೆ ಆಗ್ತದೆ. ಆ್ಯಂಡ್ ಇಟ್ ವಿಲ್ ಲೀಡ್ ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ or population change leads to environmental change. ಜನಸಂಖ್ಯೆ ಹೆಚ್ಚಾದಂತೆಲ್ಲ ಪರಿಸರದವು ಕೂಡ ಅಥವಾ ಪರಿಸರ ಅಸಮತೋಲನ ಉಂಟಾಗ್ತದೆ.
It leads to scarcity of land and it leads to deforestation. ಭೂಮಿಯ ಕೊರತೆ ಉಂಟಾಗ್ತದೆ, ಇದಕ್ಕಾಗಿ ಅರಣ್ಯಗಳ ನಾಶ ಆಗ್ತದೆ. ಡಿಫಾರೆಸ್ಟೇಷನ್, ಅರಣ್ಯಗಳ ನಾಶ ಆಗೋದ್ರಿಂದಾಗಿ ಅಲ್ಲಿ ಹೆಚ್ಚು ಲ್ಯಾಂಡ್ ಯುಟಿಲೈಸ್ ಆಗ್ತದೆ. ಇದರಿಂದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಹೆಚ್ಚಾಗ್ತಾ ಹೋಗ್ತದೆ. And it also leads to migration of the people to urban areas and hence results in severe environmental pollution. ಜನರು ನಗರ ಪ್ರದೇಶಗಳಿಗೆ ಗ್ರಾಮೀಣ ಪ್ರದೇಶಗಳಿಂದ ಹೆಚ್ಚು ವರ್ಗಾವಣೆ ಆಗ್ತಾ ಹೋಗೋದ್ರಿಂದಾಗಿ, ಅಲ್ಲಿ ವಲಸೆ ಹೋಗೋದ್ರಿಂದಾಗಿ ಮತ್ತಷ್ಟು ಸಮಸ್ಯೆಗಳು ಉಂಟಾಗ್ತವೆ. ನಗರಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತವೆ. ಸ್ಲಮ್ ಏರಿಯಾಸ್ ಉಂಟಾಗ್ಬೋದು ಅಥವಾ ಕೊಳಚೆ ಪ್ರದೇಶಗಳ ನಿರ್ಮಾಣಗಳು ಹೆಚ್ಚಾಗ್ಬೋದು. ನಗರಗಳಲ್ಲಿ ಸ್ಯಾನಿಟೇಷನ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಮಸ್ಯೆಗಳು ಉಂಟಾಗ್ಬೋದು. ಈ ರೀತಿ ಪರಿಸರ ಹಾಳಾಗ್ತಾ ಹೋಗ್ತದೆ. ಆ್ಯಂಡ್ ಇಟ್ ಕ್ರಿಯೇಟ್ಸ್ ಅನ್ಎಂಪ್ಲಾಯ್ಮೆಂಟ್. ಜನಸಂಖ್ಯಾ ಹೆಚ್ಚಳ ಆದಂತೆಲ್ಲ ನಿರುದ್ಯೋಗದ ಸಮಸ್ಯೆಗಳು ಕೂಡ ಅಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗ್ತದೆ. ಅಂದರೆ ಉದ್ಯೋಗದ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಆದರೆ ಉದ್ಯೋಗವನ್ನು ನೀಡುವವರ ಸಂಖ್ಯೆ ಅಥವಾ ಉದ್ಯೋಗವನ್ನು ಪ್ರೊವೈಡ್ ಮಾಡುವಂಥದ್ದು ಸಮಸ್ಯೆ ಆಗ್ತದೆ. ಹಾಗಾಗಿ ಸಾರ್ವತ್ರಿಕ ಆದಂತಹ ನಿರುದ್ಯೋಗ ಉಂಟಾಗ್ತದೆ. ಆ್ಯಂಡ್ ಇಟ್ ಲೋವರ್ಸ್ ದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ. ಒಂದು ದೇಶದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಉಳಿತಾಯ ಮತ್ತು ಹೂಡಿಕೆ ಅದನ್ನು ಕಡಿಮೆ ಮಾಡ್ತದೆ. ಜನರ ಆದಾಯ ಕಡಿಮೆ ಆಗೋದ್ರಿಂದ ಇಟ್ ಲೀಡ್ಸ್ ಟು ಲೋ ಇನ್ಕಮ್ ಆರ್ ಲೋ ಸೇವಿಂಗ್ಸ್. ಜನರ ಆದಾಯ ಕಡಿಮೆ ಆಗೋದ್ರಿಂದ ಸೇವಿಂಗ್ಸ್ ಕಡಿಮೆ ಆಗ್ತದೆ, ಉಳಿತಾಯ ಕಡಿಮೆ ಆಗೋದ್ರಿಂದ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೊ ದಟ್ ಇಟ್ ಲೋವರ್ಸ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಪೀಪಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಜನರ ಜೀವನ ಮಟ್ಟ, ಅವರ ಆದಾಯದ ಕುಸಿತದೊಂದಿಗೆ ಜನರ ಜೀವನ ಮಟ್ಟವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಆ್ಯಂಡ್ ಇಟ್ ಲೀಡ್ಸ್ ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಕ್ಯಾಪಿಟಲ್ ಫಾರ್ಮೇಷನ್. ಒಂದು ದೇಶಕ್ಕೆ ಅಗತ್ಯ ಇರುವಂತಹ ಬಂಡವಾಳ ಸಂಚಯನದ ಕಡಿಮೆ ಆಗ್ತದೆ, ಅದರ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತದೆ. ಅಂದರೆ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ರಿಟರ್ಸ್ ಕ್ಯಾಪಿಟಲ್ ಫಾರ್ಮೇಷನ್ ಬೈ ರೆಡ್ಯೂಸಿಂಗ್ ದ ಸೇವಿಂಗ್ಸ್ ಕೆಪಾಸಿಟಿ ಆಫ್ ದ ಪೀಪಲ್. ಜನರ ಉಳಿತಾಯ ಪ್ರವೃತ್ತಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಅಲ್ಲಿ ಬಂಡವಾಳ ಸಂಚಯನದ ದರವು ಕೂಡ ಕಡಿಮೆ ಆಗ್ತದೆ. ಇದರಿಂದಾಗಿ ಆರ್ಥಿಕ ಹಿನ್ನಡೆ ಉಂಟಾಗ್ತದೆ, ಆರ್ಥಿಕ ಅಭಿವೃದ್ಧಿಗೆ ಅದು ಕುಂಠಿತ ಆಗ್ತದೆ. ಆ್ಯಂಡ್ ಇಟ್ ಲೀಡ್ಸ್ ಟು ಶಾರ್ಟೇಜ್ ಆಫ್ ಫುಡ್ ಸಪ್ಲೈ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಲೀಡ್ಸ್ ಟು ಶಾರ್ಟೇಜ್ ಆಫ್ ಫುಡ್ ಸಪ್ಲೈ. ಆಹಾರದ ಕೊರತೆ ಉಂಟಾಗ್ತದೆ. ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ತಿನ್ನುವ ಕೈಗಳು ಹೆಚ್ಚಾಗ್ತವೆ, ಆದರೆ ದುಡಿಯುವ ಕೈಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ಬಿಕಾಸ್ ಆಫ್ ದ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ಪರ್ ಕ್ಯಾಪಿಟಲ್ ಅವೈಲಬಿಲಿಟಿ ಆಫ್ food grains goes on falling and the gap between demand for food and the supply of food goes on increasing. ಎರಡರ ನಡುವೆನು ಗ್ಯಾಪ್ ಹೆಚ್ಚಾಗ್ತದೆ, ಬೇಡಿಕೆ ಜಾಸ್ತಿ ಆಗ್ತದೆ. ಫುಡ್ ಗ್ರೈನ್ಸ್ಗೆ, ಆಹಾರ ಧಾನ್ಯಗಳಿಗೆ ಬೇಡಿಕೆ ಜಾಸ್ತಿ ಆಗ್ತದೆ, ಅಂದರೆ ಅನುಭೋಗ ಜಾಸ್ತಿ ಆಗ್ತದೆ. ಆದರೆ ಅದಕ್ಕೆ ಪೂರಕ ಆಗಿರುವಂತಹ ಒಂದು ಪೂರೈಕೆ ಉಂಟಾಗುವುದಿಲ್ಲ, ಅದಕ್ಕೆ ಸಾಕಾಗುವಷ್ಟು ಪೂರೈಕೆ ಆಗುವುದಿಲ್ಲ. ಹಾಗಾಗಿ ಅವುಗಳ ನಡುವೆ ಅಸಮತೋಲನಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. There will be ecological imbalance due to overuse of resources. ಸಂಪನ್ಮೂಲಗಳ ಅಧಿಕ ಬಳಕೆಯಿಂದಾಗಿ ಇಕಲಾಜಿಕಲ್ ಇಂಬ್ಯಾಲೆನ್ಸ್, ಪರಿಸರದ ಅಸಮತೋಲನ ಉಂಟಾಗ್ತದೆ. ಇರುವಂತಹ ರಿಸೋರ್ಸಸ್, ಸಂಪನ್ಮೂಲಗಳೇನಿವೆ, ನ್ಯಾಚುರಲ್ ರಿಸೋರ್ಸಸ್ ಏನಿವೆ, ಅವುಗಳನ್ನು ಹೆಚ್ಚು ಬಳಕೆ ಮಾಡಿಕೊಳ್ಳೋದ್ರಿಂದಾಗಿ ಆಗ ಅಲ್ಲಿ ಅಸಮತೋಲನ, ಪಾರಿಸರಿಕ ಅಸಮತೋಲನ ಉಂಟಾಗ್ತದೆ. So ecological imbalances due to overuse of resources. So increase in population leads to overgrazing and cutting of forests for cultivation and housing leads to severe environmental problem. ಮನೆಗಳಿಗೋಸ್ಕರ, ಆಶ್ರಯಗಳಿಗೋಸ್ಕರ ಮರಗಳನ್ನು, ಕಾಡುಗಳನ್ನು ಕಡಿಯೋದ್ರಿಂದಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ. ಆ್ಯಂಡ್ ಇಟ್ ವಿಲ್ ಲೀಡ್ ಟು ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್. ವಿವಿಧ ರೀತಿಯ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಅದು ಉಂಟು ಮಾಡ್ತದೆ. ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಡೆವಲಪಿಂಗ್ ಇಕಾನಮೀಸ್ ಮೇ ಲೀಡ್ ಟು ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಮೆನಿ ಸೋಷಿಯಲ್ ಎವಿಲ್ಸ್. ನಿರುದ್ಯೋಗ ಅಥವಾ ಬಡತನ ಅಥವಾ ಇತರಗಳಿಂದಾಗಿ ಕಳ್ಳತನ, ದರೋಡೆ ಇಂಥವುಗಳೆಲ್ಲವೂ ಕೂಡ ಆರಂಭ ಆಗ್ತದೆ. ಹಾಗಾಗಿ ಇದರಿಂದ ಸಾಮಾಜಿಕ ಕೆಡುಕುಗಳು ಉಂಟಾಗ್ತವೆ. And next, it leads to shortage of basic infrastructure facilities. ಮನುಷ್ಯನ ಮೂಲಭೂತ ಸೌಲಭ್ಯಗಳೇನಿದೆ, ಸೌಕರ್ಯಗಳೇನಿದೆ, ಅದರದ್ದು ಕೊರತೆ ಉಂಟಾಗ್ತದೆ. Rapid growth of population leads to shortage of basic infrastructure facilities like
food or clothing and shelter and sanitation facilities, power supply, water supply, transport, drainages ಇವುಗಳನ್ನು ಸರಿಯಾಗಿ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪಾಪ್ಯುಲೇಷನ್ ಹೆಚ್ಚಳದಿಂದಾಗಿ. ಆ್ಯಂಡ್ ಗ್ರೋತ್ ಆಫ್ ಅರ್ಬನ್ ಏರಿಯಾಸ್, ನಗರ ಪ್ರದೇಶಗಳು ಹೆಚ್ಚಾಗ್ತಾ ಹೋಗ್ತವೆ. ಜನಸಂಖ್ಯಾ ಹೆಚ್ಚಳದಿಂದಾಗಿ ನಗರ ಪ್ರದೇಶಗಳು ಹೆಚ್ಚಾಗ್ತಾ ಹೋಗ್ತವೆ. ನಗರ ಪ್ರದೇಶಗಳು ಹೆಚ್ಚಾಗೋದ್ರಿಂದಾಗಿ ಸರ್ಕಾರ ಎಲ್ಲ ಬೇಸಿಕ್ ಫೆಸಿಲಿಟೀಸ್, ಮೂಲಭೂತ ಸೌಲಭ್ಯಗಳನ್ನು ಪ್ರೊವೈಡ್ ಮಾಡಬೇಕಾಗ್ತದೆ. ನಗರ ಪ್ರದೇಶಗಳಲ್ಲಿ ಜನದಟ್ಟಣೆ ಹೆಚ್ಚಿದಂತೆಲ್ಲ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಲೈಕ್ ಅವರಿಗೆ ಬೇಕಾಗುವಂತಹ ವಸತಿ ಸೌಲಭ್ಯವನ್ನು ಒದಗಿಸ್ಲಿಕ್ಕಾಗೋದಿಲ್ಲ, ಅಥವಾ ಅವರಿಗೆ ಬೇಕಾಗುವಷ್ಟು ಪವರ್ ಸಪ್ಲೈ ಅಥವಾ ಅವರಿಗೆ ನೀರಿನ ಕೊರತೆ ಉಂಟಾಗ್ಬೋದು, ನೀರನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಸಾರಿಗೆ ಸೌಲಭ್ಯಗಳು ಕಷ್ಟ ಆಗ್ಬೋದು, ರಶಸ್ ಉಂಟಾಗ್ಬೋದು. ಎಲ್ಲ ಟ್ರಾನ್ಸ್ಪೋರ್ಟ್ಗಳ ಸಿಸ್ಟಮ್ಗಳಲ್ಲಿಯೂ ಕೂಡ ಅಲ್ಲಿ ಕೊರತೆಗಳು ಉಂಟಾಗ್ಬೋದು. ಎಷ್ಟು ಟ್ರಾನ್ಸ್ಪೋರ್ಟ್ಸ್ ಇದ್ರೂ ಕೂಡ ಜನರ ಹೆಚ್ಚಳದಿಂದಾಗಿ ಮತ್ತಷ್ಟು ಅಲ್ಲಿ ಹೆಚ್ಚಳವೇ ಉಂಟಾಗ್ಬೋದು, ಜನಸಂಖ್ಯಾ ದಟ್ಟಣೆ ಉಂಟಾಗ್ಬೋದು ಟ್ರಾನ್ಸ್ಪೋರ್ಟ್ಗಳಲ್ಲಿ. ಆ್ಯಂಡ್ ಇಟ್ ಲೀಡ್ಸ್ ಟು ಡ್ರೈನೇಜ್ ಪ್ರಾಬ್ಲಮ್ಸ್, ಕೊಳಚೆ ಪ್ರದೇಶಗಳು ಹೆಚ್ಚಾಗ್ಬೋದು. ಚರಂಡಿ ಪ್ರದೇಶಗಳು, ಕೊಳಚೆ ನೀರನ್ನು ಅಥವಾ ಕೊಳಕು ನೀರನ್ನು ಹೋಗಲಿಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಗರ ಪ್ರದೇಶಗಳಲ್ಲಿ ಕಷ್ಟ ಆಗ್ಬೋದು. ಹಾಗಾಗಿ ಜನಸಂಖ್ಯಾ ಹೆಚ್ಚಳದಿಂದಾಗಿ ಒಂದು ಆರ್ಥಿಕ ಅಭಿವೃದ್ಧಿ ಏನಿದೆ ಅದು ನಿಧಾನ ಆಗ್ತದೆ. ಹಾಗಾಗಿ ಜನಸಂಖ್ಯೆಯ ಪ್ರಮಾಣ ಮುಖ್ಯ ಅಲ್ಲ. ದ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ದ ಕ್ವಾಂಟಿಟಿ ಆಫ್ ಪಾಪ್ಯುಲೇಷನ್. ಜನಸಂಖ್ಯೆ ಹೆಚ್ಚಿದಂತೆಲ್ಲ ಅದರ ಜೊತೆಗೆ ಅವರ ಎಫಿಷಿಯನ್ಸಿ ಅಥವಾ ಅವರ ಸ್ಕಿಲ್ಗಳು, ಅವರದ್ದು ನಾಲೆಜ್ ಹೆಚ್ಚಾಗ್ತಾ ಹೋದರೆ ಇಟ್ ಮೇ ನಾಟ್ ಬಿ ಎ ಪ್ರಾಬ್ಲಮ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್. ಬಟ್ ಇನ್ ದ ಡೆವಲಪಿಂಗ್ ಇಕಾನಮೀಸ್ ಆರ್ ಬ್ಯಾಕ್ವರ್ಡ್ ಇಕಾನಮೀಸ್, ಪಾಪ್ಯುಲೇಷನ್ ಹೆಚ್ಚಾದಂತೆಲ್ಲ ಅವರಿಗೆ ಬೇಕಾದಷ್ಟು ಸೌಲಭ್ಯಗಳನ್ನು ಸರ್ಕಾರಕ್ಕೆ ಅದೇ ಪ್ರಮಾಣದಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜನಸಂಖ್ಯೆ ಹೆಚ್ಚಾದಾಗ ಅಲ್ಲಿ ಅಸಮತೋಲನ ಉಂಟಾಗ್ತದೆ. ಫುಡ್ ಶಾರ್ಟೇಜ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಮತ್ತು ಇತರ ಅನೇಕ ಸಮಸ್ಯೆಗಳು ಇದನ್ನು ಹೊಂದಿಕೊಂಡು ಅಲ್ಲಿ ರೈಸ್ ಆಗ್ತವೆ. ಹಾಗಾಗಿ ಫಾಸ್ಟ್ ಆಗಿ ಅಥವಾ ವೇಗವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. So what can we conclude? Whether the net effects of population growth on society's level of output per capita will be positive, neutral or even negative will depend on the particular pattern of the population increase and on the context in which it occurs. ಎಲ್ಲಿ ಜನಸಂಖ್ಯಾ ಹೆಚ್ಚಳ ಆಗಿದೆ, ಹೇಗೆ ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ, ಅಥವಾ ಜನಸಂಖ್ಯೆಯ ಗುಣಮಟ್ಟ ಏನಿದೆ, ಇದೆಲ್ಲವನ್ನು ಡಿಪೆಂಡ್ ಆಗಿಕೊಂಡು ಜನಸಂಖ್ಯೆಯ ಪರಿಣಾಮ ಆರ್ಥಿಕ ಅಭಿವೃದ್ಧಿಯ ಮೇಲೆ ಅಥವಾ ಆರ್ಥಿಕ ಬೆಳವಣಿಗೆಯ ಮೇಲೆ ಇರ್ತದೆ. Effects of increase in population depends on the situation of the economy. ಒಂದು ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಆ ದೇಶದ ಜನಸಂಖ್ಯೆಯ ಪರಿಣಾಮಗಳು ಇರ್ತವೆ. ಹಾಗಾಗಿ ಜನಸಂಖ್ಯೆ ಯಾವತ್ತೂ ಕೂಡ ಅದು ಅಭಿವೃದ್ಧಿಯನ್ನು ಪ್ರಮೋಟ್ ಮಾಡ್ತದೆ ಅಂತ ಹೇಳಿಕ್ಕೂ ಆಗೋದಿಲ್ಲ, ಅಥವಾ ಜನಸಂಖ್ಯೆ ಯಾವತ್ತೂ ಕೂಡ ಅದು ಒಂದು ದೇಶಕ್ಕೆ ಕರ್ಸ್ ಅಥವಾ ಒಂದು ಶಾಪ ಅಂತ ಹೇಳಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ವಿತ್ ದಿಸ್ ವಿ ವಿಲ್ ಕನ್ಕ್ಲೂಡ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.